ನೆನಪಿಟ್ಟುಕೊಳ್ಳಿ, ಒಂದು ಹೆಣ್ಣಿನ ಆಟ ಶುರು. ವೃಶ್ಚಿಕ ರಾಶಿಯ ಮಾರ್ಚ್ ತಿಂಗಳ ಭವಿಷ್ಯ 2026. ಈ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳ್ಕೊಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋಗೊಂದು ಲೈಕ್ ಅನ್ನು ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನಮ್ಮ ಅಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಅನ್ನು ಮಾಡಿ. ವೀಕ್ಷಕರೇ ನೋಡಿ, ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ಸಾಕ್ಷಾತ್ ಗುರು ರಾಘವೇಂದ್ರ ಸ್ವಾಮಿಗಳನ್ನ ಆರಾಧನೆಯನ್ನು ಮಾಡಿದ್ರೆ ನಿಮ್ಮ ಎಲ್ಲಾ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ. ಶ್ರೀ ಗುರು ರಾಘವೇಂದ್ರ ಎಂದು ಕಮೆಂಟ್ ಮಾಡಿ. ಮತ್ತು ಈ ಒಂದು ವಿಡಿಯೋದಲ್ಲಿ ಅಂಜನದ ಶಾಸ್ತ್ರದ ಮೂಲಕ ನಾನು ಈ ಫಲಗಳನ್ನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ವಿಶೇಷವಾಗಿ ನಿಮ್ಮ ಗುಣ, ನಿಮ್ಮ ವ್ಯಕ್ತಿತ್ವ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ಅತ್ಯಂತ ನಿಷ್ಠಾವಂತರು, ಜವಾಬ್ದಾರಿಯುತವನ್ನು ತೆಗೆದುಕೊಂಡಿರ್ತೀರಾ ಮತ್ತು ಗುರಿ ತಲುಪುವವರೆಗೂ ಬಿಡದ ಛಲವಾದಿಗಳು ನೀವು ಆಗಿರ್ತೀರಾ. ನೀವೇನೋ ಅಂದುಕೊಂಡಿರ್ತೀರಲ್ಲ, ಆ ಅಂದುಕೊಂಡಂತಹ ಕೆಲಸ ಪೂರ್ಣವಾಗಿ ಮಾಡೇ ಮಾಡ್ತೀರಾ ಈ ಒಂದು ತಿಂಗಳಿನಲ್ಲಿ. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಉದ್ಯೋಗದಲ್ಲಿ ನೋಡಿ, ಉದ್ಯೋಗದಲ್ಲಿ ಸ್ವಲ್ಪ ತಾಳ್ಮೆ ಅಗತ್ಯ. ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ನೀವು ಗಮನ ಹರಿಸಿ. ಯಾಕೆ ಅಂದರೆ ಎಲ್ಲಿ ನಿಮ್ಮನ್ನು ಕೆಲಸದಿಂದ ತೆಗೆದಾಕ್ಬಿಡ್ತಾರೋ ಅಥವಾ ಎಲ್ಲಿ ನಾನು ತುಂಬ ಸಾಲಗಳನ್ನೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಇದರಿಂದ ನಾನು ಭಾಳಷ್ಟು EMIಗಳನ್ನು ಮಾಡ್ಕೊಂಡ್ಬಿಟ್ಟಿದ್ದೀನಿ, ನನ್ನ ಕೆಲಸದಿಂದ ಎಲ್ಲಿ ತೆಗೆದಾಕ್ಬಿಡ್ತಾರೆ ಅಂತ ಹೇಳಿ ಒಂದು ಆಂಗ್ಸೈಟಿಯನ್ನು ತೆಗೆದುಕೊಂಡು ಮಾಡೋ ಕೆಲಸನ ನೀವು ಸರಿಯಾಗಿ ಮಾಡದೆ ಬರೇ ಅದ್ರ ಬಗ್ಗೆನೇ ನೀವು ಕೆಲಸದಿಂದ ತೆಗೆದಾಕ್ತಾರೆ ಅದ್ರ ಬಗ್ಗೆನೇ ನೀವು ಫೋಕಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮಗೆ ನೀವೇ ಕಂಟಕವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ನಿಮ್ಮ ಗುಂಡಿಯನ್ನು ನೀವೇ ತೋಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಆದಷ್ಟು ಸ್ವಲ್ಪ ಜವಾಬ್ದಾರಿಯುತವಾಗಿ ನಿಮ್ಮ ಕೆಲಸವನ್ನು, ನಿಮ್ಮ ಪರ್ಫಾರ್ಮೆನ್ಸನ್ನು ಹಿರಿಯ ಅಧಿಕಾರಿಗಳು ನಿಮ್ಮ ಮನಸ್ಸನ್ನು ಒಲಿಬೇಕು, ಆ ರೀತಿಯಲ್ಲಿ ನೀವು ಕೆಲಸಗಳನ್ನು ಮಾಡಿ. ಮತ್ತು ಇನ್ನು ಸರ್ಕಾರಿ ವಲಯದಲ್ಲಿರ್ತಕ್ಕಂಥವರಿಗೂ ಕೂಡ ಅಷ್ಟೇ ಬಹಳಷ್ಟು ರೀತಿಯಾದಂತಹ ತಾಳ್ಮೆಯಿಂದ ಇರಬೇಕಾಗತ್ತೆ. ಯಾರು ಏನೋ ಒಂದು ನಿಮ್ಮ ಮೇಲೆ ಅಲಿಗೇಷನ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ನೀವು ಹೆದರ್ಕೊಂಡು ಕೂತ್ಕೊಂಡ್ರೆ ನಿಮಗೆ ಯಾವುದೇ ರೀತಿಯಾದಂತಹ ಲಾಭವಿಲ್ಲ. ನೀವು ಮಾಡುವಂತಹ ಕೆಲಸವನ್ನು ಮಾಡ್ತಾ ಹೋಗಿ. ಭಗವಂತನ ಆಶೀರ್ವಾದ, ಸಾಕ್ಷಾತ್ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಇದೆ. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಆರ್ಥಿಕವಾಗಿ ಅನಾವಶ್ಯಕ ವ್ಯವಹಾರಗಳಲ್ಲಿ ಕೈ ಹಾಕದಂತೆ ಸಲಹೆ. ಯಾಕೆ ಅಂತ ಹೇಳಿದ್ರೆ ನೀವು ಅನಾವಶ್ಯಕವಾದಂತಹ ಹೂಡಿಕೆಯನ್ನು ಮಾಡೋದಾಗ್ಲಿ ಅಥವಾ ಯಾರೋ ಫ್ರೆಂಡ್ ಹೇಳಿದ್ರು ಇಲ್ಲೆಲ್ಲೋ ಒಂದು ಕಡೆ ಒಂದು 1 2 ಡಬಲ್ 1 3 ಮಾಡ್ಕೊಂಡು ಕೊಡ್ತಾರೆ ಅಂತ ಹೇಳಿ ಹಣವನ್ನು ಹಾಕ್ಕೊಂಡ್ರೆ ನೀವು ಖಚಿತವಾಗಿ ಹಣವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ. ನೀವು 2-3 ವರ್ಷದಲ್ಲಿ ಏನೇನು ಮಾಡಿರ್ತೀರಲ್ಲ ಆ ಸೇವಿಂಗ್ಸನ್ನು ಒಂದು ತಿಂಗಳಲ್ಲಿ ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಖರೀದಿಯನ್ನು ಆದಷ್ಟು ಸ್ವಲ್ಪ ಕಡಿಮೆ ಮಾಡಿಕೊಳ್ಳೋದು ಉತ್ತಮ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ನಿಮ್ಮ ಹಣಕಾಸಿನಲ್ಲಿ ನೋಡಿದಾಗ ಸಾಮಾನ್ಯವಾಗಿರ್ತದೆ, ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಆದರೆ ಅನಾವಶ್ಯಕವಾದಂತಹ ವ್ಯವಹಾರಗಳನ್ನು ಮಾಡಿದ್ರೆ ಬಹಳಷ್ಟು ಕಂಟಕ. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಉದ್ಯಮದಲ್ಲಿ ವ್ಯವಹಾರಗಳಲ್ಲಿ ಅಡೆತಡೆಗಳು ಉಂಟಾಗಬಹುದು. ಇದ್ದಕ್ಕಿದ್ದಂತೆಯೇ ನಿಮಗೆ ಖರ್ಚುಗಳು ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಅಂದರೆ ಈಗ ಉದಾಹರಣೆಗೆ ಹೋಟೆಲ್ ಉದ್ಯಮದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗಾಗಿರ್ಬೋದು, ಫುಡ್ ಇಂಡಸ್ಟ್ರಿಯಲ್ಲಿ ಯಾರ್ಯಾರು ಇರ್ತೀರ ನೋಡಿ, ಅಂಥವರಿಗೆ ಸ್ವಲ್ಪ ನಿಮ್ಮ ವ್ಯವಹಾರದಲ್ಲಿ ಅಡೆತಡೆಗಳು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಸ್ವಲ್ಪ ಆದಷ್ಟು ನಿಮ್ಮ ವ್ಯಾಪಾರದ ಬಗ್ಗೆ ಬಹಳಷ್ಟು ಹೊಸ ಐಡಿಯಾನ ಹುಡುಕಿ ನೀವು ಮಾಡ್ತಾ ಹೋದರೆ ನಿಮ್ಮ ವ್ಯಾಪಾರ ವಹಿವಾಟಿನಲ್ಲಿ ಸಾಕಷ್ಟು ರೀತಿಯಾದಂತಹ ಲಾಭವನ್ನು ಗಳಿಸುವಂತಹ ಸಾಧ್ಯತೆಯೂ ಕೂಡ ಇದೆ. ಇನ್ನು ರೈತ ಬಾಂಧವರಿಗೆ ಅತಿ ಹೆಚ್ಚು ಲಾಭವನ್ನು ಗಳಿಸುವಂತಹ ಸಾಧ್ಯತೆಯೂ ಕೂಡ ಇದೆ. ನೋಡಿ, ತರಕಾರಿಗೆ ಸಂಬಂಧಪಟ್ಟಂತಹ ಬೆಳೆಗಾರರಾಗಿರ್ಬೋದು ಅಥವಾ ಎಣ್ಣೆ ಕಾಳುಗಳ ಸಂಬಂಧಪಟ್ಟಂತಹ ಬೆಳೆಗಾರರಿಗಾಗಿರ್ಬೋದು ಅಥವಾ ಕಬ್ಬಿಗೆ ಸಂಬಂಧಪಟ್ಟಂತಹ ಬೆಳೆಗಾರರಿಗೆ ಸಾಕಷ್ಟು ರೀತಿಯಾದಂತಹ ಲಾಭದಾಯಕವಾಗಿದೆ. ಈ ಒಂದು ತಿಂಗಳಿನಲ್ಲಿ ಒಳ್ಳೆಯ ಇಳುವರಿಯೂ ಕೂಡ ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ಕುಟುಂಬ, ದಂಪತಿಗಳ ನಡುವೆ ಆತ್ಮೀಯತೆ ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಯಾಕೆಂದರೆ ಹೋದ ತಿಂಗಳೆಲ್ಲ ನೀವು ಮಾಡಿದಂತಹ ತಪ್ಪುಗಳನ್ನು ತಿದ್ದುಕೊಂಡು ಬಹಳಷ್ಟು ಚರ್ಚೆಗಳನ್ನು ಮಾಡಿಕೊಂಡು ಯಾವುದು ಸರಿ ಯಾವುದು ತಪ್ಪು ಅನ್ನೋದ್ರ ಬಗ್ಗೆ ಸರಿಯಾದ ರೀತಿಯಲ್ಲಿ ಅದರ ವಿಶ್ಲೇಷಣೆಯನ್ನು ಮಾಡಿಕೊಂಡು ನೀವು ಒಳ್ಳೆಯ ವ್ಯಕ್ತಿಗಳಾಗಿರ್ತೀರ. ದಾಂಪತ್ಯ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇರೋದಿಲ್ಲ. ನಾನು ಆವಾಗಲೇ ಹೇಳ್ದಂಗೆ ಹೆಣ್ಣಿನ ಆಟ ಶುರು ಅಂತ ಹೇಳ್ತೀನಿ. ನಿಮಗೆ ಯಾರ್ಯಾರು ಹೆಣ್ಣು ಮಕ್ಕಳು ಇದ್ದವರಿಗೆ ಅದೃಷ್ಟ ಫಲ, ಬಹಳಷ್ಟು ರೀತಿಯಾದಂತಹ ಶುಭ ಫಲಗಳನ್ನೇ ಕಾಣ್ತಾ ಇರ್ತೀರಾ. ಯಾಕೆಂದರೆ ನಿಮ್ಮ ಮಗಳು ನಿಮ್ಮ ರಾಶಿ ಏನಾದರೂ ತಂದೆ ತಾಯಿ ರಾಶಿ ಏನಾದರೂ ವೃಶ್ಚಿಕ ರಾಶಿ ಆಗಿದ್ದರೆ ನಿಮ್ಮ ಮಗಳು ಒಂದು ದೊಡ್ಡ ಸ್ಥಾನವನ್ನು ಗಳಿಸುವಂತಹ ಸಾಧ್ಯತೆ ಇದೆ. ಅಥವಾ ಒಂದು ದೊಡ್ಡ ಉದ್ಯಮವನ್ನು ಒಂದು ದೊಡ್ಡ ಉದ್ಯಮಕ್ಕೆ ಹೋಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಆರೋಗ್ಯದಲ್ಲಿ ಸ್ವಲ್ಪ ವಾಹನ ಚಲಾವಣೆ ಮಾಡುವಾಗ ಅತಿಯಾದಂತಹ ವೇಗ ಬೇಡ. ನಿಮ್ಮ ಆರೋಗ್ಯಕ್ಕೆ ಸ್ವಲ್ಪ ಕಂಟಕ ಬರುವಂತಹ ಸಾಧ್ಯತೆ ಇದೆ. ಡಸ್ಟ್ ಅಲರ್ಜಿ ಆಗಿರಬಹುದು ಅಥವಾ ಸ್ಕಿನ್
ಆದಷ್ಟು ನೀವು ಜಾಗೃತರಾಗಿದ್ದರೆ ನಿಮಗೆ ಬಹಳಷ್ಟು ಒಳ್ಳೆಯದು. ಇಲ್ಲದಿದ್ದರೆ ನಿಮ್ಮ ಆರೋಗ್ಯದಕ್ಕೆ ಬಹಳಷ್ಟು ಕಂಟಕಗಳು ಎದುರಾಗುವಂತಹ ಸಾಧ್ಯತೆಯೂ ಕೂಡ ಇದೆ, ಎಚ್ಚರ. ಇನ್ನು ಪ್ರೇಮ ಜೀವನದಲ್ಲಿರ್ತಕ್ಕಂಥವರಿಗೆ ನಿಮ್ಮ ಪ್ರೀತಿ ಸಂಬಂಧಗಳನ್ನು ಉತ್ತಮವಾಗಿಟ್ಟುಕೊಳ್ಳಲು ಮೊಬೈಲ್ಗಳನ್ನು, ನಕಾರಾತ್ಮಕ ಸಂದೇಶಗಳನ್ನು ಹಂಚಿಕೊಳ್ಳಬೇಡಿ. ಯಾಕೆ ಅಂತ ಹೇಳಿದ್ರೆ, ನೀವು ಇವಾಗ ಏನೋ ಒಂದು ರೀಲ್ಸ್ ಕಳಿಸ್ತಾ ಇರ್ತೀರ ನಿಮ್ಮ ಪ್ರೇಯಸಿಗೆ ಅಥವಾ ನಿಮ್ಮ ಪ್ರಿಯಕರನಿಗೆ, ಅದು ಸ್ವಲ್ಪ ನಕಾರಾತ್ಮಕವಾಗಿ ಏನೋ ಒಂದು ರೀತಿಯಲ್ಲಿ ಉರಿಸ್ಬೇಕು ಅಥವಾ ಏನೋ ಒಂದು ರೀತಿಯಲ್ಲಿ ಸುಮ್ಮನೆ ಟಾಕ್ಸಿಕ್ ಮಾಡಬೇಕು, ಏನೋ ಒಂದು ರೀತಿಯಲ್ಲಿ ಕಾಲೆಳಿಬೇಕು ಅಂತ ನೀವು ಅಂದುಕೊಂಡಿರ್ತೀರ. ಆದರೆ ಅದೇ ನಿಮ್ಮ ಬಾಂಧವ್ಯಕ್ಕೆ ಬಹಳಷ್ಟು ಕಂಟಕವನ್ನು ತರುವಂತಹ ಸಾಧ್ಯತೆ ಇದೆ. ಆದಷ್ಟು ಸ್ವಲ್ಪ ಜಾಗೃತರಾಗಿರಿ, ಇಲ್ಲದಿದ್ದರೆ ಬಹಳಷ್ಟು ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ನಿಮ್ಮ ಪ್ರೇಮ ಜೀವನದ ಸಂಬಂಧ ಏನಿದೆಯಲ್ಲ, ಈ ರೀತಿಯಲ್ಲಿ ಮಾಡೋದ್ರಿಂದ ನಿಮ್ಮ ಮನೆಯವರಿಗೆ ಸ್ವಲ್ಪ ಅನುಮಾನಗಳು ಹುಟ್ಟಿಕೊಳ್ಳುವಂತಹ ಸಾಧ್ಯತೆಯೂ ಕೂಡ ಇದೆ. ಇನ್ನು ಪ್ರೇಮ ಜೀವನದಲ್ಲಿರ್ತಕ್ಕಂಥವರಿಗೆ ಮದುವೆ ಆಗಬೇಕು ಅಂತ ಅಂದುಕೊಂಡಿರೋರಿಗೆ ಶುಭ ಯೋಗಗಳು ಕೂಡಿಕೊಂಡು ಬರುವಂತಹ ಸಾಧ್ಯತೆ ಇದೆ. ಮದುವೆ ಸೂಚನೆಗಳು ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ವಿದ್ಯಾಭ್ಯಾಸ, ಮೊಬೈಲು ಮತ್ತು ಟಿವಿಯಿಂದ ಆದಷ್ಟು ದೂರ ಇರಬೇಕು, ಹೆಚ್ಚು ಓದಲೇಬೇಕು. ಯಾಕೆಂದರೆ ಈಗ ಒಂದು ಪರೀಕ್ಷೆಗೆ ನೀವು ತಯಾರಿಯನ್ನು ಮಾಡ್ತಾ ಇದ್ರೆ ಆದಷ್ಟು ನೀವು ಇಂಥ ಒಂದು ಮೊಬೈಲ್ ಗ್ಯಾಜೆಟ್ಸ್ಗಳಿಂದ ನೀವು ದೂರ ಇದ್ದಷ್ಟು ನಿಮಗೆ ಒಳ್ಳೆಯದು. ಯಾಕೆಂದರೆ ನಿಮಗೆ ನೆನಪಿನ ಶಕ್ತಿಯು ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಅದರ ಮೇಲೆ ಬಹಳಷ್ಟು ಒಲವು ಕೂಡ ಹೆಚ್ಚಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇಷ್ಟು ವೃಶ್ಚಿಕ ರಾಶಿಯ ಮಾರ್ಚ್ ತಿಂಗಳ ಭವಿಷ್ಯ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಂದು ಕಮೆಂಟ್ ಮಾಡಿ, ರಾಯರಿದ್ದಾರೆ ಎಂದು ಕಮೆಂಟ್ ಮಾಡಿ. ನಿಮಗೆ ಅದೃಷ್ಟ ಫಲ ಬರುತ್ತೆ ಈ ತಿಂಗಳಿನಲ್ಲಿ. ಒಳ್ಳೆದಾಗ್ಲಿ. ಹರಿ ಓಂ.